everyone's side. ಕೇರಳ ದುರಂತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಈಗ ಹಲವರು ನಾಪತ್ತೆಯಾಗಿದ್ದಾರೆ. ಈಗ ಚಾಮರಾಜನಗರ ಜಿಲ್ಲೆಯಿಂದ ಸಹಾಯವಾಣಿಯನ್ನು ಆರಂಭ ಮಾಡಲಾಗಿದೆ. ನೋಡಿ, 6 ಜನ ಈಗ ಕನ್ನಡಿಗರು ಸಾವನ್ನಪ್ಪಿರೋದು, ಹಲವರು ಕಣ್ಮರೆಯಾಗಿದ್ದಾರೆ. ಬಟ್ ಎಷ್ಟು ನಿಖರವಾದಂಥ ಅಂಕಿ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಯಾಕೆಂದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲ ನಾಟ್ ರೀಚಬಲ್, ಸ್ವಿಚ್ ಆಫು. ಆಮೇಲೆ ಅಲ್ಲಿ ನೆಟ್ವರ್ಕೇ ಇಲ್ಲ ಬಿಡಿ. ಈಗ ನಾವು ಫೋನ್ ಮಾಡಿದ್ರು ಕೂಡ. ವಯನಾಡಿಗೆ ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗಡಿ ಕನ್ನಡಿಗರು. ಅದರಲ್ಲೂ ಗುಂಡ್ಲುಪೇಟೆ ಹಾಗೆ ಸುತ್ತಮುತ್ತಲು ಬರೀ 80 ಕಿಲೋಮೀಟರ್ ಇದೆ. ಗುಂಡ್ಲುಪೇಟೆಯಿಂದ ವಯನಾಡು ಬರೀ 80 ಕಿಲೋಮೀಟರ್, 1.5 ಗಂಟೆ ಜರ್ನಿ. ಹಾಗಾಗಿ ಜಾಸ್ತಿ ಜನ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರು, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. 08226223161 ಹಾಗೆ 223163 223160 ನಂಬರ್ಗೆ ಕರೆ ಮಾಡೋಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಸುತ್ತಮುತ್ತ ಇರುವ ನಿಮ್ಮ ಪರಿಚಯಸ್ಥರು ಯಾರಾದರೂ ಕೇರಳ ಕಡೆಗೆ ಟ್ರಿಪ್ ಹೋಗಿದ್ರೆ ಅಥವಾ ಈ ವಯನಾಡು ಪ್ರದೇಶಕ್ಕೆ ಹೋಗಿದ್ರೆ, ಯಾರಾದರೂ ಫೋನ್ ಸ್ವಿಚ್ ಆಫ್ ಆಗಿದ್ರೆ, ನಾಟ್ ರೀಚಬಲ್ ಆಗಿದ್ದರೆ ಈ ಸಹಾಯವಾಣಿ ನಂಬರ್ಗೆ ಕರೆ ಮಾಡ್ಬೋದು ನೀವು. ವಾಟ್ಸಪ್ ನಂಬರ್ ಕೂಡ ಇದೆ, 9740942902. ಈ ನಂಬರಿಗೆ ಫೋನ್ ಮಾಡಬೇಕು. ಅದರಲ್ಲೂ ಚಾಮರಾಜನಗರದವರು ಜಾಸ್ತಿ ಆ ಭಾಗಕ್ಕೆ ಕೂಲಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರು. ಇನ್ನು ನಮ್ಮ ರಾಜ್ಯದಿಂದ 2 IAS ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ರಕ್ಷಣೆ ಪರಿಹಾರ ಕಾರ್ಯಾಚರಣೆಯ ಸಮನ್ವಯಕ್ಕಾಗಿ ಅವರು ನಿಯೋಜನೆ ಮಾಡಲಾಗಿದೆ. PC ಜಾಫರ್ ಹಾಗೆ ದಿಲೀಶ್ ಶಶಿ ಅವರಂತೇಳಿ 2 ಅಧಿಕಾರಿಗಳಿದ್ದಾರೆ. ಈ ಸಹಾಯವಾಣಿ ನೀವು ನೋಟ್ ಮಾಡ್ಕೊಳ್ಬೋದು, ಬೇಕಾದರೆ ನಿಮ್ಗೆಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ. ಅದರಲ್ಲೂ ಚಾಮರಾಜನಗರ ಜಿಲ್ಲೆಯವ್ರಿಗೆ ಅಷ್ಟೇ ಇದು. ಚಾಮರಾಜನಗರ ಜಿಲ್ಲೆಯವರು ಸಹಾಯವಾಣಿಯನ್ನು ಆರಂಭ ಮಾಡಿದ್ದಾರೆ. ಬಟ್ ನಿಮಗೇನಾದರೂ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು ಪ್ರವಾಸಕ್ಕಾದರೂ ಹೋಗಿರಲಿ ಅಥವಾ ಅಲ್ಲಿ ಕೆಲಸಕ್ಕಾದರೂ ಹೋಗಿರಲಿ, ನಿಮ್ಮ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅನ್ನೋದಾದರೆ ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿನ ತೆಗೆದುಕೊಳ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿ ವಯನಾಡು ಜಿಲ್ಲೆ ಕಂಪ್ಲೀಟಾಗಿ ಈಗ ಜಲಪ್ರಳಯಕ್ಕೆ ತುತ್ತಾಗಿಬಿಟ್ಟಿದೆ. ಈ 3 ಗ್ರಾಮಗಳಲ್ಲಿ ಯಾರೆಲ್ಲ ನೆಲೆಸಿದ್ರು ಅವ್ರಿಗಂತರೂ ಖಂಡಿತವಾಗ್ಲೂ ಈಗ ಆತಂಕ ಎದುರಾಗಿದೆ. ನಿಜಕ್ಕೂ ಈಗ 3,000 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರು ಬಹಳಷ್ಟು ಜನ ಇರಬಹುದು. ಹಾಗೆ ಈಗ ಸಾಕಷ್ಟು ಜನ ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ, ಹೇಗಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರಾ ಅಥವಾ ಸಿಕ್ಕಾಕೊಂಡಿದ್ದಾರಾ, ಏನೂ ಗೊತ್ತಾಗ್ತಾ ಇಲ್ಲ. ಕುಟುಂಬಸ್ಥರು ಕೂಡ ಇಲ್ಲಿ ಆತಂಕದಲ್ಲಿದ್ದಾರೆ. ಅಂದರೆ ಚಾಮರಾಜನಗರ ಜಿಲ್ಲೆಯವರು ತಮ್ಮವ್ರನ್ನ ಈಗ ಸಂಪರ್ಕ ಮಾಡೋಕ್ಕಾಗದೇ ಇರುವಂಥವ್ರು ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ನಮ್ಮವ್ರನ್ನ ಹುಡುಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಈಗ ಗೊತ್ತಾಗ್ತಾ ಇಲ್ಲ. 2 IAS ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ನೀವು ಕರೆ ಮಾಡಿದರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ.